ಇವತ್ತು ಬೆಂಗಳೂರಿಂದ ನಂಜನಗೂಡು ದೇವಸ್ಥಾನಕ್ಕೆ ಅತಿ ಕಡಿಮೆ ಬೆಲೆಯಲ್ಲಿ ಯಾವ ರೀತಿ ಪ್ರಯಾಣ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಇವತ್ತು ನೋಡೋಣ. ಈಗ ನಾವು ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಇದು ಬೆಂಗಳೂರಿಂದ ಮೈಸೂರಿಗೆ ಪ್ರತಿದಿನ ಓಡಾಡೋವಂಥ ಮೆಮೊ ಟ್ರೈನ್, ಇದು ಪ್ಯಾಸೆಂಜರ್ ಟ್ರೈನ್. ಈಗ ಈ ಟ್ರೈನು ಬೆಂಗಳೂರು ರೈಲ್ವೆ ಸ್ಟೇಷನ್ ಬಿಟ್ಟಿದೆ. ಈ ಟ್ರೈನಲ್ಲಿ ಪ್ರಯಾಣಿಸೋ ದರ ಬಂದು 35 ರೂಪಾಯಿ ಒಬ್ಬರಿಗೆ, ಬೆಂಗಳೂರಿಂದ ಮೈಸೂರಿಗೆ. ಇದು ಪ್ರತಿದಿನ 9:40ಕ್ಕೆ ಬೆಂಗಳೂರು ರೈಲ್ವೆ ಸ್ಟೇಷನ್ ಬಿಟ್ಟು ಮಧ್ಯಾಹ್ನ 1:30ಕ್ಕೆ ಮೈಸೂರು ರೈಲ್ವೆ ಸ್ಟೇಷನ್ ತಲುಪುತ್ತೆ. ಈಗ ಮದ್ದೂರಿನಲ್ಲಿ ವಂದೇ ಭಾರತ್ ಟ್ರೈನ್ಗೆ ಕ್ರಾಸಿಂಗ್ಗೋಸ್ಕರ ನಿಲ್ಲಿಸಿದ್ದಾರೆ. ಈಗ ವಂದೇ ಭಾರತ್ ಟ್ರೈನ್ ಬೆಂಗಳೂರು ಕಡೆಯಿಂದ ಮೈಸೂರು ಕಡೆಗೆ ಹೋಗ್ತಾ ಇದೆ. ಇವಾಗ ಇಲ್ಲಿ ವಂದೇ ಭಾರತ್ ಟ್ರೈನ್ ಬರ್ತಾ ಇರೋದನ್ನು ನೋಡ್ಬೋದು. ಇದು ಮಂಡ್ಯ ರೈಲ್ವೆ ಸ್ಟೇಷನ್. ಇವಾಗ ಇಲ್ಲಿ ಶತಾಬ್ದಿ, ಬೆಂಗಳೂರು ಮೈಸೂರು ಶತಾಬ್ದಿ ಟ್ರೈನ್ಗೆ ಕ್ರಾಸಿಂಗ್ ಆಗಿ ನಿಂತಿದ್ದೀವಿ. ಬೆಂಗಳೂರು ಕಡೆಯಿಂದ ಶತಾಬ್ದಿ ಟ್ರೈನ್ ಬರುತ್ತೆ, ನೋಡ್ಬೋದು. ಈಗ ಮೈಸೂರು ಕಡೆಯಿಂದ ಒಂದು ಸೂಪರ್ ಫಾಸ್ಟ್ ಟ್ರೈನ್ ಬರ್ತಾ ಇದೆ, ಅದನ್ನು ರೆಕಾರ್ಡ್ ಮಾಡಿದ್ದೇನೆ, ನೋಡ್ಬೋದು. ಈಗ ಈಗ ಶ್ರೀರಂಗಪಟ್ಟಣ ತಲುಪ್ತಾ ಇದ್ದೀವಿ. ಈಗ ಮೊದಲನೇ ಸೇತುವೆ ಸಿಗುತ್ತೆ. ನಾವು ಮದ್ದೂರಲ್ಲಿದ್ದಾಗ ವಂದೇ ಭಾರತ್ ಬೆಂಗಳೂರು ಮೈಸೂರು ಟ್ರೈನ್ ಪಾಸ್ ಆಗಿತ್ತು. ಅದೇ ಟ್ರೈನ್ ಈಗ ಮೈಸೂರು ತಲುಪಿ ಮೈಸೂರಿಂದ ವಾಪಸ್ ಬೆಂಗಳೂರು ಕಡೆಗೆ ಹೋಗ್ತಾ ಇದೆ. ಈಗ ಮೈಸೂರು ಕಡೆಯಿಂದ ಬರ್ತಾ ಇದೆ ವಂದೇ ಭಾರತ್, ನೋಡ್ಬೋದು.
ಈಗ ಶ್ರೀರಂಗಪಟ್ಟಣ ಸ್ಟೇಷನ್ ಬಿಡ್ತಾ ಇದ್ದೀವಿ. ನಾವು ನಂಜನಗೂಡು ದೇವಸ್ಥಾನದ ಹತ್ರನೇ ಇಳಿಬೇಕು ಅಂದರೆ ಈ ಚಾಮರಾಜನಗರಕ್ಕೆ ಹೋಗುವಂಥ ಬಸ್ಗಳನ್ನ ಹತ್ತಿದ್ರೆ ಅವು ಸೀದಾ ದೇವಸ್ಥಾನದ ಹತ್ರ ನದಿ ತೀರದಲ್ಲೇ ನಿಲ್ಲಿಸುತ್ತೆ. ಮೈಸೂರಿಂದ ನಂಜನಗೂಡು ದೇವಸ್ಥಾನಕ್ಕೆ ಈ ಎಕ್ಸ್ಪ್ರೆಸ್ ಬಸ್ಗಳಲ್ಲಿ 43 ರೂಪಾಯಿ ತಗೋತಾರೆ. ಸಿಟಿ ಬಸ್ಗಳು ಕೂಡ ಮೈಸೂರಿಂದ ನಂಜನಗೂಡಿಗೆ ಹೋಗುತ್ತೆ. ಅದರಲ್ಲಿ ಬಸ್ ಚಾರ್ಜು ಇದಕ್ಕಿಂತ ಕಡಿಮೆ ಇರುತ್ತೆ, ಆದರೆ ಅದು ಸೀದಾ ನಿಮಗೆ ದೇವಸ್ಥಾನದವರೆಗೂ ಬಿಡೋದಿಲ್ಲ. ನಂಜನಗೂಡು ಬಸ್ ಸ್ಟ್ಯಾಂಡೇ ಲಾಸ್ಟ್ ಇರುತ್ತೆ. ಅಲ್ಲಿಂದ ಮತ್ತೆ ನಡ್ಕೊಂಡು ಹೋಗ್ಬೇಕಾಗತ್ತೆ, ಇಲ್ಲಾಂದರೆ ಬೇರೆ ಬಸ್ ಹಿಡ್ಕೊಂಡು ಹೋಗ್ಬೇಕಾಗತ್ತೆ ದೇವಸ್ಥಾನಕ್ಕೆ. ಎಲ್ಲ ಸೂಪರ್ ಫಾಸ್ಟ್ ಟ್ರೈನ್ಗಳಿಗೂ ಕ್ರಾಸಿಂಗ್ ಕೊಟ್ಟು ಈಗ ಮೈಸೂರು ರೈಲ್ವೆ ಸ್ಟೇಷನ್ ತಲುಪ್ತಾ ಇದ್ದೀವಿ. ಈಗ ಸಮಯ 1:30 ಮೈಸೂರಿಂದ ನಂಜನಗೂಡಿಗೆ ಈ ಟೈಮಲ್ಲಿ ಯಾವುದೂ ಟ್ರೈನ್ ಸಿಗೋಲ್ಲ. ಆದ್ದರಿಂದ ಈಗ ಮೈಸೂರಿಂದ ನಂಜನಗೂಡಿಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಮೈಸೂರು ರೈಲ್ವೆ ಸ್ಟೇಷನ್ ಮೇನ್ ಗೇಟಿಂದ ಆಚೆ ಬಂದರೆ ಈ ಸರ್ಕಲ್ ಸಿಗುತ್ತೆ. ಈ ಸರ್ಕಲ್ ಎಡಗಡೆ ಹೋದರೆ ಸಿಟಿ ಬಸ್ಗಳು ಸಿಗುತ್ತೆ ನಮಗೆ, KSRTC ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ. ಇಲ್ಲಿಂದ ಸಿಟಿ ಬಸ್ ಹಿಡ್ಕೊಂಡು KSRTC ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಇಲ್ಲಿಂದ 5 ರೂಪಾಯಿ ತಗೋತಾರೆ ಬಸ್ ಚಾರ್ಜು ಒಬ್ಬರಿಗೆ. ಬಸ್ಗಳು ಈ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸರ್ಕಲಲ್ಲಿ ರೈಟ್ ಸೈಡ್ ತಿರ್ಕೊಂಡು ಸ್ಟಾಪ್ ಕೊಡ್ತಾರೆ. ಇಲ್ಲಿಂದ KSRTC ಬಸ್ ಸ್ಟ್ಯಾಂಡ್ಗೆ ಒಂದು 5 ನಿಮಿಷ ನಡ್ಕೊಂಡು ಹೋಗ್ಬೋದು, ಅಷ್ಟೇ ದೂರ. ಇದೇ KSRTC ಮೈಸೂರು ಬಸ್ ಸ್ಟ್ಯಾಂಡು. ಇಲ್ಲಿಂದ ನಮಗೆ ನಂಜನಗೂಡಿಗೆ ಬಸ್ಗಳು ಸಿಗುತ್ತೆ. ಈ KSRTC ಬಸ್ ಸ್ಟ್ಯಾಂಡಲ್ಲಿ ಪ್ಲ್ಯಾಟ್ಫಾರ್ಮ್ 10ಗೆ ಬಂದರೆ ನಿಮಗೆ ನಂಜನಗೂಡು ಬಸ್ಗಳು ಸಿಗುತ್ತೆ. ಚಾಮರಾಜನಗರ ಬಸ್ಗಳನ್ನ ಮೈಸೂರಿಂದ ಹತ್ತಿದ್ರೆ ಇದೇ ಜಾಗದಲ್ಲೇ ನಿಲ್ಲಿಸೋದು, ನಂಜನಗೂಡು ದೇವಸ್ಥಾನದ ಹತ್ರ. ಇಲ್ಲಿಂದ ದೇವಸ್ಥಾನಕ್ಕೆ 5 ನಿಮಿಷ ನಡ್ಕೊಂಡು ಹೋಗ್ಬೋದು. ಚಿನ್ನಾಭರಣಗಳು, ಮೊಬೈಲು, ವ್ಯಾನಿಟಿ
ಹಾಗೂ ಯಾವುದೇ ಬೆಲೆ ಬಾಳುವ ಪದಾರ್ಥಗಳು ಯಾರು ವಾಹನದಲ್ಲಿ ಇಡಬಾರದು. ಕಳ್ಳರು ಕಾರಿನ ಇದೇ ಕಪಿಲಾ ನದಿ ತೀರ. ಕಳ್ಳತನ ಮಾಡುವ ಕಳ್ಳರಿದ್ದರೆ ನೀವು ಸ್ನಾನ ಏನಾದರೂ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಇದೇ ಜಾಗದಲ್ಲೇ ಸ್ನಾನ ಮಾಡ್ಕೊಂಡು ಹೋಗ್ಬೋದು. ತಾವೇ ಜವಾಬ್ದಾರಿಗಳು. ಈಗ ಅಲ್ಲೇನು ಕಾಣ್ತಾ ಇದೆ ಅಲ್ಲೇ ಬಸ್ಗಳು ನಿಲ್ಲಿಸೋದು. ಅಲ್ಲಿಂದ ಇದೇ ರಸ್ತೆಯಲ್ಲಿ ಹಿಂಗೆ ಸೀದಾ ಬಂದರೆ ದೇವಸ್ಥಾನ ಸಿಗುತ್ತೆ. ಇದೇ ನಂಜನಗೂಡು ದೇವಸ್ಥಾನ. ನಾವು ಬೆಂಗಳೂರಿಂದ ನಂಜನಗೂಡಿಗೆ ಬಸ್ಸು ಟ್ರೈನು ಮುಖಾಂತರ ಬಂದು ತಲುಪಿದ್ದೀವಿ. ಟ್ರೈನ್ನಲ್ಲಿ ಬೆಂಗಳೂರಿಂದ ಮೈಸೂರಿಗೆ 35 ರೂಪಾಯಿ ತಗೊಂಡ್ರು. ಮೈಸೂರು ರೈಲ್ವೆ ಸ್ಟೇಷನ್ನಿಂದ KSRTC ಬಸ್ ಸ್ಟ್ಯಾಂಡ್ಗೆ ಬಸ್ಗೆ 5 ರೂಪಾಯಿ ತೊಗೊಂಡ್ರು ಒಬ್ಬರಿಗೆ. ಮತ್ತು ಮೈಸೂರಿಂದ ನಂಜನಗೂಡು ದೇವಸ್ಥಾನಕ್ಕೆ 43 ರೂಪಾಯಿ ತೊಗೊಂಡ್ರು. ಹೀಗಾಗಿ ನಾವು ಬೆಂಗಳೂರಿಂದ ನಂಜನಗೂಡಿಗೆ 83 ರೂಪಾಯಲ್ಲಿ ಬಂದು ತಲುಪಿದ್ದೀವಿ. 83 ರೂಪೀಸಲ್ಲಿ ಬಂದು ತಲುಪಿದ್ದೀವಿ.